ಹೆಲ್ದಿಯರ್ ಯಾವುದು, ಪ್ಯಾಡ್ಸಾ ಟ್ಯಾಂಪೋನ್ಸಾ? ಈಗ ಅದು ಅದಾ ಅಥವಾ ಇದಾ ಅಂತ ಪ್ರಶ್ನೆ ಅಲ್ಲ. ಆದ್ರೆ ನಮ್ಮ ಮಾತುಕತೆ ಶುರು ಮಾಡೋಣ ಒಂದು ಫ್ಯಾಕ್ಟ್ನ ಹೇಳೋದ್ರ ಮೂಲಕ. ಅದು ಪೂರ್ತಿಯಾಗಿ ನಿಮ್ಮ ಆಯ್ಕೆ. ಮೊದ್ಲಿಗೆ ಪ್ಯಾಡಿಂದ ಶುರು ಮಾಡೋಣ. ತುಂಬಾನೇ ಹುಡುಗಿರು ಪೀರಿಯಡ್ ಶುರುವಾದಾಗ ಪ್ಯಾಡ್ಸ್ ಬಳಸೋಕ್ ಶುರು ಮಾಡ್ತಾರೆ. ಬಳಸೋದು ಸುಲಭ. ಒಳ ಉಡುಪಿನಲ್ಲಿ ಇರಿಸಿ ಪೂರ್ತಿ ಅಬ್ಸಾರ್ಬ್ ಆದಾಗ ಚೇಂಜ್ ಮಾಡಿ. ನಿಮ್ ಗಮನ ಅದ್ರ ಮೇಲೆ ಇರ್ಲಿ. ಆಗ ಲೀಕೇಜ್ ಆಗೋದನ್ನ ನಾವು ತಪ್ಪಿಸ್ಬೋದು. ಹಾಗೆ ನಿಮ್ಮ ಯೋನಿಯಿಂದ ಪೂರ್ತಿಯಾಗಿ ರಕ್ತ ಹೊರಗ್ ಬರೋದ್ರಿಂದ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ. ಈಗ ಟ್ಯಾಂಪೂನ್ ಅಂದ್ರೇನು? ತುಂಬಾ ಹುಡುಗಿರು ಹೇಳ್ತಾರೆ ಪ್ಯಾಡ್ನ ಬಳಸೋದು ಡೈಪರ್ನ ಬಳಸದಂತೆ ಅಂತ. ತುಂಬಾ ಸ್ಪೋರ್ಟ್ಸ್ ವುಮೆನ್ ಟ್ಯಾಂಪೂನ್ಸ್ ನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ತುಂಬಾನೇ ಫ್ರೀಡಮ್ ಇರುತ್ತೆ. ಒಮ್ಮೆ ಅದಕ್ಕೆ ನೀವು ಹೊಂದ್ಕೊಂಡ್ರೆ ಅದು ತುಂಬಾನೇ ದೊಡ್ಡ ವಿಷಯ ಅಲ್ಲ. ಈಗ ನಮ್ಮ ಹಳೆಯ ಡಿಸ್ಕಷನ್ಗೆ ಹೋಗೋಣ. ಪ್ಯಾಡಾ ಇಲ್ಲ ಟ್ಯಾಂಪೂನಾ? ಅದು ಪೂರ್ತಿಯಾಗಿ ನಿಮ್ಮ ಆಯ್ಕೆ. ಖಂಡಿತವಾಗ್ಲು ಅದು ನಿಮ್ಮ ಚಾಯ್ಸ್. ನಿಮ್ಗೆ ಪ್ಯಾಡ್ ಬಳಸಬೇಕು ಅಂದ್ರೆ ಬಳಸಬಹುದು, ಇಲ್ಲ ನೀವು ಟ್ಯಾಂಪೂನ್ ಟ್ರೈ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲು. ಪ್ಯಾಡ್ನ ಧರಿಸೋದಕ್ಕೆ ಇಲ್ಲ ಟ್ಯಾಂಪೂನ ಬಳಸೋದನ್ನ ನಿಲ್ಸೋದಕ್ಕೆ ಯಾವುದೇ ಸರಿಯಾದ ವಯಸ್ಸಿಲ್ಲ. ಒಂದನ್ನ ನೆನ್ಪಿಡಿ, ನಿಮ್ಮ ಆರೋಗ್ಯ ಮತ್ತೆ ಹೈಜೀನ್ಗಾಗಿ ಪ್ಯಾಡ್ನ ಅಥವಾ ಟ್ಯಾಂಪೂನ ಬದಲಿಸೋದನ್ನ ಮರಿಬೇಡಿ. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೆ ಇಮೇಲ್ ಮಾಡಿ ಇಲ್ಲ ಕಮೆಂಟ್ ಬರೀರಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ.